ಗುಡ್ ಮಾರ್ನಿಂಗ್. ಆಯಿತು ಎಕ್ಸಸೈಸು. ಫುಲ್ ಸ್ವೆಟ್ ಕಿತ್ಕೊಂಡ್ಬಿಟ್ಟಿದೆ. ಈ ಥರ ಬರ್ಬೇಕು ಸ್ವೆಟ್ಟು. ನಂಗೆ ಸಾಮಾನ್ಯವಾಗಿ ಏನು ಶೆಕೆ ಬರೋದಿಲ್ಲ. ಇವತ್ತು ಲೇಟ್ ಆಯಿತು ನೋಡಿ. ಹಾಗೆ ಬೆಳಕಾಗೋಗ್ಬಿಟ್ಟಿದೆ. ಟೈಮ್ ಒಂದು ಆಗಲೇ 7:15. ಬೆಳಗ್ಗೆ ಎದ್ದೊಳಕ್ಕಾಗಲಿಲ್ಲ ಅಂದರೆ ಎಚ್ಚರ ಆಗಲಿಲ್ಲ ನನಗೆ. 5:15ಗೆ ಎದ್ದಿದ್ದೀನಿ. 5:15ಗೆ ಎದ್ದು ನಿಂಗೆ ಒಂದು 1/4 ಗಂಟೆ ಮೇಲೆ ಹೆಂಗೆ ಎಕ್ಸಸೈಸ್ ಮಾಡೋದು ಅಂತೇಳಿ ಮಾಡಲಿಲ್ಲ. ಸೊ ಇವಾಗ ಮಾಡಿದೆ, ಚೆನ್ನಾಗಿ ಮಾಡಿದೆ. ಆಯಿತು, ಹೊರಡೋದೆ ಇನ್ನು ಸ್ಟೋರ್ ರೂಮ್ ಬಿಟ್ಟು. ಯಪ್ಪ ಈ ಒಂದು ಸಮ್ಮರಲ್ಲಿ ಎಕ್ಸಸೈಸ್ ಮಾಡೋದೇ ಒಂಥರ ಚೆಂದ. ಹಂಗೆ ಅಂದರೆ ತುಂಬ ಚೆನ್ನಾಗಿ ಸ್ವೆಟ್ ಆಗುತ್ತೆ, ಬೇಗ ಫ್ಯಾಟೆಲ್ಲ ಬರ್ನ್ ಆಗುತ್ತೆ. ಆ ಸ್ವೆಟ್ ಮುಖಾಂತರ ಫ್ಯಾಟೆಲ್ಲ ಚೆನ್ನಾಗಿ ಬರ್ನ್ ಆಗುತ್ತೆ. ಬನ್ನಿ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಹೊಸಬ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸರಿ ಬನ್ನಿ, ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನದ ವ್ಲಾಗ್ ಹೇಗಿರುತ್ತೆ ಏನು ಅನ್ನೋದು, ಓಕೆನಾ? ಹಾಗೆ ಇವತ್ತಿನ ನನ್ನ ಲಂಚ್ ನೋಡ್ತಿರ್ಬೋದು. ಗೋಧಿ ನುಚ್ಚಿದ ರೈಸು, ಹಾಗೆ ಬಸ್ಸಾರು, ಸೊಪ್ಪು, 2 ಮೊಟ್ಟೆ, ಒಂದಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ. ತರಕಾರಿ ಎಲ್ಲ ಏನೂ ತೊಗೊಂಡಿಲ್ಲ, ಜಸ್ಟ್ ಇಷ್ಟು ಮಾತ್ರ ನನ್ನ ಇವತ್ತಿನ ಲಂಚು. ಓಕೆ, ನನ್ನ ಲಂಚ್ ರೆಡಿ. ಗೋಧಿ ನುಚ್ಚು ರೈಸ್ ತೊಗೊಂಡಿದ್ದೀನಿ. ನಿನ್ನೆ ಬೆಳಗ್ಗೆ ಊಟ ಮಾಡಿದ್ದು, ಮತ್ತು ನೈಟು ಮಜ್ಜಿಗೆ ತೊಗೊಂಡಿದ್ದಲ್ವಾ. ಊಟ ಬೇಕು ಅಂತ ಅನಿಸ್ಲಿಲ್ಲಪ್ಪ. ಬೇಕು ಅಂದರೆ ನಾನು ಖಂಡಿತ ತಿಂತೀನಿ. ಏನು ಮೇಡಮ್ ಒನ್ ಟೈಮ್ ತಿನ್ಕೊಂಡು ಡಯಟ್ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅಂತ ಕೇಳ್ಬೋದು. ನನಗೆ ಊಟ ಬೇಕು ಅಂದಾಗ ಮಾತ್ರನೇ ನಾನು ತೊಗೊಳ್ತೀನಿ. ಇಲ್ಲ ಅಂದರೆ ನಾನು ಜಪೋ ಅಂದರೂ ತೊಗೊಳೋದಿಲ್ಲ. ನನಗೆ ಹೊಟ್ಟೆ ಹಸಿತಾ ಇದೆ ಅಂದಾಗ ಮಾತ್ರ ನಾನು ಊಟ ತೊಗೊಳ್ತೀನಿ, ಇಲ್ಲ ಅಂದರೆ ನಾನು ತೊಗೊಳೋದೇ ಇಲ್ಲ. ಓಕೆ, ಏನೋ ಮಾತಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ಕರೆದ್ರು, ಅಂದೆ, ಮರ್ತೇ ಬಿಟ್ಟೆ. ಸೂಪರ್ ಡೂಪರ್ ಊಟ ನಂದಿವತ್ತು. ಹಿಂಗಡೆ ಬಾ, ಹಿಂಗೆ ಈ ಕಡೆ ಇಟ್ಲ. ಹಾಯ್ ಹೇಳಿ. ನಾನೇ ಮಾಡ್ತಿದ್ದೀನಿ, ಇನ್ನೂ ತಲೆ ಬಾಚಲಿಲ್ಲ. ಫೋಟೋ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಸ್ಕೂಲಿಗೆ ಸೇರಿಸ್ಬೇಕಲ್ವಾ, ಸ್ಕೂಲಲ್ಲಿ ಕೇಳಿದ್ರಂತೆ. ಸೊ ಅದಕ್ಕೋಸ್ಕರ. ಸೊ ಇವಾಗ ಲಂಚನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇವತ್ತೊಂದು ಸಿಂಪಲ್ ವಿಡಿಯೋ ಮಾಡಿದ್ದೀನಿ ಅಪ್ಪ. ಈ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ, ಏಕೆಂದರೆ ಸೊ ಇತ್ತೀಚೆಗೆ ಸ್ವಲ್ಪ ಅಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋದ್ರಿಂದ ಸ್ವಲ್ಪ ಕಣ್ಣು ಪೇಯ್ನ್ ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗೇ ಮಾಡಿದ್ದೀನಿ. ಒಂದೊಂದು ದಿನ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಡ್ತೀನಿ ನಾನು. ಅದನ್ನು ಎಡಿಟ್ ಮಾಡೋದಕ್ಕೆ ಇವಾಗ ಒಂದು 15 ನಿಮಿಷ ಅಥವಾ 20 ನಿಮಿಷ ವಿಡಿಯೋ ಮಾಡಿದ್ದೀನಿ ಅಂದರೆ, ಸೊ ಅದು ತುಂಬ ಹೊತ್ತು ಎಡಿಟ್ ಮಾಡಬೇಕು. ಯಾಕಂದರೆ ನಾವು ಇನ್ನೂ ಹೊಸಬ್ರಪ್ಪ ಯೂಟ್ಯೂಬ್ಗೆ. ಸೊ ಪಟ ಅಂತ ನನಗೂ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಳ್ತೀನಿ ಎಡಿಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಕಣ್ಣೆಲ್ಲ ಪೇಯ್ನ್ ಬರುತ್ತೆ ಅನ್ನೋ ಥರ ಅನ್ನಿಸ್ತಾ ಇದೆ. ಅದಕ್ಕೆ ಸೊ ಒಂದೊಂದು ದಿನ ಸ್ವಲ್ಪ ಶಾರ್ಟ್ ವಿಡಿಯೋಸನ್ನು ಹಾಕ್ತೀನಿ. ಇವಾಗ ಏನಂದರೆ ವಿಡಿಯೋ ಮಾಡಬೇಕಾದ್ರೂ ಫೋನ್ ನೋಡಬೇಕು, ಮತ್ತು ಎಡಿಟ್ ಮಾಡುವಾಗೂ ಫೋನ್ ನೋಡಬೇಕು, ತಮ್ನೇಲ್ ರೆಡಿ ಮಾಡಬೇಕಾದ್ರೂ ನೋಡಬೇಕು, ಕಮೆಂಟ್ಸ್ಗೆ ರಿಪ್ಲೈ ಮಾಡಬೇಕಾದ್ರೂ ನೋಡಬೇಕಲ್ವಾ. ಸೊ ಕಂಟಿನ್ಯೂಸ್ ಆಗಿ ನೋಡೋದ್ರಿಂದ ಸ್ವಲ್ಪ ಕಣ್ಣೆಲ್ಲ ಪೇಯ್ನು ಅನ್ನೋ ಥರ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಕೆಲವೊಂದು ಸತಿ ನಾನು ಈ ರೀತಿಯಾದಂಥ ಒಂದು ಶಾರ್ಟ್ಸ್ ವಿಡಿಯೋಸನ್ನು ಹಾಕ್ತೀನಿ. ಅಂದರೆ ಒಂದು 10 ನಿಮಿಷದ ಒಳಗಡೆ ಇರುವಂಥ ವಿಡಿಯೋಸನ್ನು ಹಾಕ್ತೀನಿ. ಸಾರಿ, ಅಂದರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಏನೇನೆಲ್ಲ ತೊಗೊಳ್ತೀನಿ, ನನ್ನ ಒಂದು ವೆಯ್ಟ್ ಲಾಸ್ ದಿನ ಯಾವ ರೀತಿ ಇರುತ್ತೆ ಡೈಲಿ ಅನ್ನೋದನ್ನು ನಾನು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೀವು ಸಹ ಆರಾಮಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಯಾರ್ಯಾರೆಲ್ಲ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಎಷ್ಟೆಷ್ಟು kg ವೆಯ್ಟ್ ಲಾಸ್ ಆಗಿದ್ರೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಳೆಹಣ್ಣು ತಿಂತಾಯಿದ್ದೀನಿ. ಟೈಮು 4:15, ಹಸಿವಾಗ್ತಾಯಿದೆ. ಸೊ ಅದಕ್ಕೋಸ್ಕರ ತಿಂತಾಯಿದ್ದೀನಿ. ಪಚ್ಚಬಾಳೆ ಜಾಸ್ತಿ ತಿನ್ನಬಾರ್ದು, ಯಾವಾಗಾದ್ರೂ ಒಂದ್ಸತಿ ತಿಂದರೆ ಓಕೆನಾ. ಆದಷ್ಟು ಏಲಕ್ಕಿ ತಿನ್ನಿ. ಇದೇನು ಗೊತ್ತಾ, ಇದರಲ್ಲಿ ಕಾರ್ಬ್ಸ್ ಇರುತ್ತೆ ಅಂತ ಹೇಳ್ತಾರೆ.
ಅಲ್ಲೇ ಹಿಂಗೆ ನೋಡಿಕೊಂಡೇ ಹಿಂಗೆ ತಿಂತಾ ಇದ್ದಾಳೆ. ಸಾಕು ನಡಿ. ಮತ್ತು ಇದು ಹಸುವನ್ನು ನೀಗಿಸುತ್ತೆ ಬಾಳೆಹಣ್ಣು, ಬಾಳೆ. ಒಂದು ಬನ್ನು ಒಂದು ಬಾಳೆಹಣ್ಣು ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಅನಿಸ್ಬಿಡುತ್ತೆ ಗೊತ್ತಾ. ಸೊ ಈವ್ನಿಂಗ್ ಬಂದು ಬೆಳಗ್ಗೆದೇ ಇದೆ ಏನೋ ಗೋಧಿ ನುಚ್ಚಿದು ರೈಸು, ಅದೊಂದಷ್ಟು ತೊಗೊಳ್ತೀನಿ ಅಷ್ಟೇ. ಹಸಿವು ಆಗ್ತಾಯಿದೆ ಬಟ್ ಅಷ್ಟೊಂದಿಲ್ಲ. ಲೈಟಾಗಿರಲಿ ಅಂತ ಒಂದು ಬಾಳೆಹಣ್ಣು ತೊಗೊಂಡೆ, ಒಂದು ಸ್ವಲ್ಪ ಗೋಧಿ ನುಚ್ಚಿದ ರೈಸ್ ಒಂದು ಸ್ವಲ್ಪ ತೊಗೊಂಡ್ರೆ ಇವತ್ತಿನ ನನ್ನ ಒಂದು ವೆಯ್ಟ್ ಲಾಸ್ ದಿನ ಮುಗಿಯುತ್ತೆ. ಅಂಗಡಿ ಹತ್ರ ಇದ್ದೀನಿ. ಹಾಲು ಕರಿತಾ ಇದ್ದಾರೆ ಹಸ್ಬೆಂಡು. ಅಜ್ಜಿ ಹಸುನ ಹಿಡ್ಕೊಂಡು ನಿಂತಿದ್ದಾರೆ, ಹಸ್ಬೆಂಡ್ ಹಾಲು ಕರಿತಾ ಇದ್ದಾರೆ. ಇವತ್ತೇನು ಅಷ್ಟೊಂದು ವೀಡಿಯೋ ಆಗಲಿಲ್ಲ ವೀಡಿಯೋ ಮಾಡೋದಕ್ಕೆ. ಬೇರೆ ಏನೋ ಕೆಲಸ ಇತ್ತು, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂಗಡಿಯಲ್ಲಿ ಚಿಕ್ಕ ಅಂಗಡಿ, ಪುಟ್ಟ ಅಂಗಡಿ ನಮ್ಮದು, ಅಷ್ಟೊಂದು ದೊಡ್ಡ ಅಂಗಡಿ ಅಲ್ಲ. ಗಾಡಿ ಸೌಂಡ್ಸ್ ಎಲ್ಲ ಕೇಳಿಸುತ್ತೆ. ಸರಿ, ಬಾಯ್. ಹಾಗೆ ಒಂದಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಅಕ್ಕ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನಾನು ಎಷ್ಟೇ ಟ್ರೈ ಮಾಡ್ತಿದ್ರು ನನಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ, ಬಟ್ ನಾನು ವೆಯ್ಟ್ ಲಾಸ್ ಆಗಲೇಬೇಕು ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ನಾನು ಅದೇ ಹೇಳೋದಪ್ಪ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ನಿಮ್ಮ ಒಂದು ರೊಟೀನನ್ನು ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಲೈಫ್ ಸ್ಟೈಲನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ಫಸ್ಟು ನಿಮ್ಮ ಮೈಂಡನ್ನು ನೀವು ಸೆಟ್ ಮಾಡಿಕೊಂಡ್ರೆ ಅದು ಆಟೋಮೆಟಿಕ್ ನಿಮ್ಮ ಒಂದು ವೆಯ್ಟ್ ಲಾಸ್ ದಾರಿಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ. ಸೊ ಫಸ್ಟು ನೀವು ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ಳಿ. ಸೊ ನಂತರ ಬಂದು ಯಾರ್ಯಾರೆಲ್ಲ ಎಷ್ಟೆಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಪ್ಪ. ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಯಾರ್ಯಾರೆಲ್ಲ ನಿಲ್ಲಿಸ್ಬಿಟ್ಟಿದ್ದೀರಾ ಮತ್ತು ಯಾರ್ಯಾರೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಮತ್ತು ಹೊಸ್ದಾಗಿ ಯಾರ್ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಇವರೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಅಕ್ಕ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಥವಾ ನಾನು ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿದ್ದಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.